ಭಗವಂತನಿಗಿಂತಲೂ ಗುರು ಬಹಳ ಅಧಿಕ ಅಂತಕ್ಕಂಥದ್ದು. ಗುರುರು ಅಧಿಕ ಅಂತ, ಗುರುವಿಗಿಂತ ದೊಡ್ಡರು ಮತ್ತೊಂದಿಲ್ಲ ಅಂತ. ಆ ಗುರುದೇವೋ ಮಹಾದೇವು, ಗುರುದೇವ ಸದಾಶಿವ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಉಪನ್ಯಾಸಕರು ಬಹಳ ಸವಿಸ್ತರವಾಗಿ ತಿಳಿಸಿದ್ದಾರೆ ಈ ಗುಂಡಾ ಭಕ್ತ ಸಮಾಜದವರ ಬಗ್ಗೆ. ನಿಜವಾಗಲೂ ಅವರು ಭಕ್ತಿಯಲ್ಲಿ ಮತ್ತೊಬ್ಬರಿಲ್ಲ ಅಂತಕ್ಕಂಥದ್ದು. ನಾವೆಲ್ಲ ಸಹ ಹಳ್ಳಿಗಳನ್ನು ನೋಡಿದ್ದೇವೆ. ಆ ಹಳ್ಳಿಯಲ್ಲಿ ಇರುವ ಆ ಗುಂಡಾ ಭಕ್ತರ ಸಮಾಜ ನಿಜವಾಗಲೂ ಸಹ ನಾವು ನೋಡಿದ ಹಾಗೆ ಅವರು ಬಹಳ ಭಕ್ತಿವಂತರು. ಗುರುಗಳ ಬಗ್ಗೆ ಸೇವೆ ಮತ್ತು ಅವರ ಬಗ್ಗೆ ಗೌರವ ಕೊಡುವ ಸಮಾಜ ಅಂತಕ್ಕಂಥದ್ದು ಗುಂಡಾ ಭಕ್ತರು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಈ ಗೊಡಸಾಗದವರು 5 ವರ್ಷಗಳ ಹಿಂದೆ ವೀರಭದ್ರೇಶ್ವರ ದೇವಾಲಯಗಳನ್ನು ನಿರ್ಮಿಸಿ 5 ವರ್ಷ ಸರಿಯಂತರ ಕೆಂಡವನ್ನು ಮಾಡ್ಕೊಂಡು ಬಂದು ಇವತ್ತಿನ ದಿನ ಪರಮಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವನನ್ನು ಕರೆಸಿ ಅಡ್ಡಪಲ್ಲಕ್ಕಿ ನೆರವೇರಿಸಿದ್ದೀರಿ. ನಿಜವಾಗಿಯೂ ಅವತ್ತು ಸಹ ದಯ ಮಾಡಿಸ್ಬೇಕಾದ ಜಗದ್ಗುರು ಮಹಾಸನ್ನಿ ಅವತ್ತು ಕಷ್ಟಪಟ್ಟು ಈ ಊರಿನಲ್ಲಿ ಬರೀ 10 ಮನೆ ಗ್ರಾಮಸ್ಥರಿರುವುದು. ಎಲ್ಲ ನಿಮ್ಮ ಬಂಧು ಬಾಂಧವರನ್ನು ಮತ್ತು ಊರಿನ ಗ್ರಾಮಸ್ಥರ ಸಲಹೆಯನ್ನು ತಗೊಂಡು ಇಂಥ ಅದ್ಭುತವಾದ ದೇವಾಲಯ ನಿರ್ಮಿಸಿದಿರಿದ್ರೆ ನಿಜವಾಗಲೂ ಸಾರ್ಥಕವಾದ ಬದುಕು ಅಂತಕ್ಕಂಥದ್ದು. ಅದೇ ರೀತಿ ಇವತ್ತು ಜಗದ್ಗುರು ಮಹಾಸನ್ನಿಧಿವರ ಆ ಗುರುಗೂ ಎಲ್ಲಿರ್ತಾರಪ್ಪ ಅಂತಂದರೆ ಹೆಬ್ಬೆಟ್ಟಿನ ಪಾದದಲ್ಲಿ ಇರುತ್ತಂತಕ್ಕಂಥ. ಅದೇ ರೀತಿ ಇವತ್ತು ನಮ್ಮ ಸನ್ನಿಧಿಯವನ್ನ ದರ್ಶನ ಆಶೀರ್ವಾದ ಮತ್ತು ಅವರ ಪಡ್ಕೊಂಡು ನೀವು ಪುನೀತರಾಗಿರಿ. ಅದೇ ರೀತಿ ನೀವೆಲ್ಲ ಒಳ್ಳೆಯ ಇನ್ನೂ ಸಹ ಹೆಚ್ಚಿನ ಸಂಸ್ಕಾರವಂತರಾಗ್ರಿ. ಮಕ್ಕಳಿಗೆ ಈ ಸಂಸ್ಕಾರದ ಮೂಲಕ ವಿದ್ಯೆಯ ಮುಖಾಂತರ ಮತ್ತು ಈ ಸಂಸ್ಕಾರವನ್ನು ನಮ್ಮ ಧರ್ಮದ ಆಚರಣೆ ಪಂಚಾಚಾರ್ಯರ ಮತ್ತು ರೇಣುಕರ ಪರಂಪರೆ ಬಹಳ ಅನಾದಿ ಸುಮಾರು 5,000 ವರ್ಷಗಳ ಇತಿಹಾಸ ಇರುವುದು. ಅದೇ ರೀತಿ ಈ ಪರಂಪರೆ ಯಾರೂ ಸಹ ಅಳಿಸೋಕ್ಕಲ್ಲ. ಇಂಥ ಈಗಿನ ದಿನಮಾನಗಳಲ್ಲಿ ಎಲ್ಲ ಸಮಾಜದವರು ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ನಿಜವಾಗಲೂ ಬಹಳ ವ್ಯಥೆ ಅನ್ನಿಸ್ತದೆ. ಇಂಥ ಪರಂಪರೆಗೆ ನಾವು ಯಾವಾಗಲೂ ಚಿರಋಣಿ ಅಂತಕ್ಕಂಥದ್ದನ್ನ ಹೇಳ್ತಾ ನೀವೆಲ್ಲರೂ ಸಹ ಹೆಚ್ಚಿನ ರೀತಿಯಲ್ಲಿ ಈ ಸನ್ನಿಧಿಯವರ ಆಶೀರ್ವಾದ ಪಡ್ಕೊಂಡು ಧರ್ಮ ಪುನೀತರಾಗಿ ಈ ಆಚರಿಸಿ ಅಂತ ನಾವಾದರೂ ಸಹ ಹೇಳ್ತಾ ಜಗದ್ಗುರು ಮಹಾಸನ್ನಿಧಿಯವರ ಪಾದಕ್ಕೆ ನನ್ನ 2 ನುಡಿಮುತ್ತುಗಳನ್ನು ಅರ್ಪಿಸ್ತಾರೆ. ಓಂ ಶಾಂತಿ.